ಮುಂಜಾನೆ ಶುಭವಂದನೆಗಳನ್ನು ಸಲ್ಲಿಸುತ್ತಾ ಪರಮ ಪೂಜ್ಯ ರಾಮದೇವ್ ಮಹಾರಾಜರನ್ನು ನೋಡಿ, ನಮಗೆ ಅಮೇರಿಕದವರು ಸುಂಕವನ್ನು ಹೇಳ್ತಾ ಇದ್ದಾರೆ. ಅದಕ್ಕೆಲ್ಲ ರಾಜೀವ್ ದೀಕ್ಷಿತ್ ಅವರು ಸ್ವದೇಶಿ ವಸ್ತುಗಳನ್ನು ಬೆಳೆಸಿದೆ ಅಂತ ಹೇಳಿರೋದ್ರಲ್ಲಿ ಅಡ್ವಾನ್ಸ್ ಆಗಿದೆ. ಅಂಥ ಒಂದು ಸ್ವದೇಶಿ ವಸ್ತುಗಳನ್ನು ಬಳಸುವಂಥ ಇಡೀ ದೇಶಕ್ಕೆ ಸಪ್ಲೈ ಮಾಡುವಂಥ ಪೂರೈಕೆಯನ್ನು ಮಾಡುತ್ತಿರುವಂಥ ರಾಮದೇವ್ ಮಹಾರಾಜರನ್ನು, ಆಯುರ್ವೇದವನ್ನು ನಮ್ಮೆಲ್ಲರಿಗೆ ತಯಾರು ಮಾಡಿ ಬಳಸುತ್ತಿರುವ ವಾಚನ ಆಚಾರ್ಯವರನ್ನು, ಈ ನಾಡಿಗೆ ಯೋಗ ಅನೇಕ ಚಾಲನೆಗೊಂಡು ಅಂತಾರಾಷ್ಟ್ರೀಯ ಮಟ್ಟದ ಯೋಗವನ್ನು ಕರ್ನಾಟಕದ ಒಂದು ರಾಜ್ಯ ಪ್ರಭಾರಿಗಳಾಗಿ ಎಲ್ಲರಿಗೂ ಯೋಗವನ್ನು ಅನ್ವಯಿಸುತ್ತಿರುವ ಭಗವಾನ ಕಾರ್ಯಗಳನ್ನು ಎಲ್ಲ ಯೋಗ ಮುನಿಗಳನ್ನು ಸ್ಮರಿಸಿಕೊಳ್ಳಬೇಕಾಗಿದೆ. ಈಗಿನ ಕಲುಷಿತ ವಾತಾವರಣದಲ್ಲಿ ನಾವೆಲ್ಲ ಯೋಗವನ್ನು ಮಾಡಲೇಬೇಕಾಗಿದೆ. ಅಂಥ ಯೋಗವನ್ನು ನಮ್ಮ ಮನೆಯಲ್ಲಿ ಕುರಿತೇ ಯೋಗವನ್ನು ಕಲಿಯುವುದು ಎಲ್ಲರನ್ನ ಈಗ ಧ್ಯಾನದಲ್ಲಿ ಕೂತ್ಕೊಳ್ಳಿ. ಸಿದ್ಧಾಸನ, ಪದ್ಮಾಸನ, ಸುಖಾಸನ, ವಜ್ರಾಸನ, ಯಾವ ಆಸನದಲ್ಲಿ ನಿಮಗೆ ಕುಂಡ್ರಲು ಅನುಕೂಲ ಆಗ್ತದೆ ಅಂಥ ಆಸನದಲ್ಲಿ ಆನಂದವಾಗಿ ಕೂತ್ಕೊಂಡು ಈಗ ಓಂಕಾರವನ್ನು ಮಾಡೋಣ. ಶ್ರೇಷ್ಠವಾದಂಥ ಓಂಕಾರ ಮೂಲಾಧಾರದಿಂದ ಸಹಸ್ರಾರ ಚಕ್ರದವರೆಗೆ ನಮ್ಮ ನರನಾಡಿಗಳ ಇರುವಂಥ ಶಕ್ತಿಯನ್ನು ತುಂಬುವಂಥ ಓಂಕಾರ. ಆ ಓಂಕಾರವನ್ನು ಮಾಡೋಣ. ಸಣ್ಣ ಕೇಳಿಕೊಳ್ಳಿ. ನಿಧಾನವಾಗಿ ಕಣ್ಣು ಆಡಿಸಿ ಈಗ ನಾವೆಲ್ಲರೂ ಒಂದು 12 ಜಾಗಿಂಗ್ಗಳನ್ನು ಮಾಡೋಣ. ಅದ್ರ ಜೊತೆ ಸ್ವಲ್ಪ ಮ್ಯೂಸಿಕ್ ಹಾಕ್ಕೊಂಡು ಇದೆ ಒಂದು ಯೋಗಿಗ ಜಾಗಿಂಗ್ಗಳನ್ನು ಮಾಡಬೇಕಂದ್ರೆ ಚೆನ್ನಾಗಿ ಶರೀರ ಏನಿರ್ತದೆ
자, ಈಗ ನಿಧಾನವಾಗಿ ಈ ರೀತಿ ಕಾಲುಗಳನ್ನು ಮೊಣಕೈ ಎರಡು ಕಾಲುಗಳಿಗೆ ಕೈಗಳನ್ನಿಟ್ಟು ನಿಧಾನವಾಗಿ ರೊಟೇಟ್ ಮಾಡಿ ರಿವರ್ಸ್. ಈಗ ನಿಂತು ಮಾಡುವಂಥ ಆಸನಗಳನ್ನು ಮಾಡೋಣ. ಸ್ವಲ್ಪ ಸೈಲೆಂಟ್ ಮ್ಯೂಸಿಕನ್ನು ಹಚ್ಚಿ ನಿಧಾನವಾಗಿ ಈ ರೀತಿಯವರು ಸಿದ್ಧಾಸನ ಈ ಸಮಸ್ಥಿತಿಯಲ್ಲಿ ಪಾದಸ್ಥಾಸನ ಮಾಡೋಣ. ಎರಡೂ ಸಾಧ್ಯ ಆದರೆ ಕಾಲುಗಳನ್ನು ಕೂಡಿಡಬೇಕು. ನಿಮಗೆ ಶಕ್ತಿ ಅನುಸಾರ ಮಾಡಿ ಈ ರೀತಿ ಕೈಗಳು ಸಮಾಂತರವಾಗಿರಬೇಕು. ನಿಜದ ಸಮಾಂತರವಾಗಿರಬೇಕು. ಕೈಗಳು ಸದಾ ನಮ್ಮಲ್ಲಿ ಶಕ್ತಿಯನ್ನು ತುಂಬುವಂತಹ ಎಲ್ಲ ಆಸನಗಳು. ಎರಡು ಕೈಗಳು ಎದುರುಗಡೆ ನೇರವಾಗಿ ಎರಡು ಕೈಗಳು ಹೆಚ್ಚೆಚ್ಚಿಗೆ ಮುಂದೆ ಚಾಚುತ್ತಾ ನಮ್ಮ ಕೈಗಳು ಪಾದದ ಸುಳಿತಿರಲಿ. ಹಣೆಯನ್ನು ನಮ್ಮ ಕಾಲಕ್ಕೆ ಪ್ರಯತ್ನ ಮಾಡಿ ಹೆಚ್ಚೆಚ್ಚಿಗೆ ಆಸನಗಳನ್ನು ನಿಧಾನವಾಗಿ ಮಾಡಬೇಕು ಮತ್ತು ಹೆಚ್ಚೆಚ್ಚು ಆ ಸ್ಥಿತಿಯಲ್ಲಿ ಇರಬೇಕು. ನಾವು ಈಗ ಅರ್ಧ ಚಕ್ರಾಸನ ಮಾಡೋಣ. ಈ ರೀತಿ ಕೈಗಳು ನಡಬೇಕು. ಈ ರೀತಿ ನಮ್ಮ ನಿಧಾನವಾಗಿ ನಿಮಗೆ ಎಷ್ಟು ಸಾಧ್ಯ ನಿಮಗೆ ಶಕ್ತಿ ಅನುಸಾರ ಅಷ್ಟೇ ಮಾಡಬೇಕಂತೇನಿಲ್ಲ. ನಿಧಾನವಾಗಿ ಕಲಿಬೇಕು. ಎರಡು ಕಾಲಗಳು ಕೂಡಿ ಸಾಧ್ಯ ಕೂಡಿಸಿ ಇಳಿದು ನಡೆದು ಮಾಡಬೇಕು. ಅಷ್ಟೇ ಮಾಡಬೇಕಂತಿಲ್ಲ. ನಿಧಾನವಾಗಿ ನಿಮ್ಮ ಬ್ಯಾಲೆನ್ಸ್ ತಕ್ಕ ಮಾಡಿ. ಪಾರ್ಶ್ವಕೋನಾಸನ ಮಾಡೋಣ. ಇದು ನಮ್ಮ BK ಅವರು ಭಾಳ ಚೆನ್ನಾಗಿ ಪಾರ್ಶ್ವ ಕೋನಾಸನ ಮಾಡಿಸ್ತಾರೆ. ಈ ಪಾರ್ಶ್ವ ಕೋನಾಸನ ಭಾಳಷ್ಟು ನಾವು
ಏನು ಲಾಭಗಳು ನಾವು ಪಾರ್ಶ್ವನಾಶ ಮಾಡೋದ್ರಿಂದ ನಮ್ಮ ಈ ಪೃಷ್ಠಭಾಗಗಳ ಇವು ಬೊಜ್ಜನ್ನು ಕಡಿಮೆ ಮಾಡ್ತದೆ. ಮತ್ತು ನಡದಲ್ಲಿರುವಂಥ ಮಹಿಳೆಯರಿಗೆ ದೊಡ್ಡವರಿಗೆ ಬೊಜ್ಜು ಬಂದಿರ್ತದೆ, ಪಟ್ಟಿ ಬಂದಿರ್ತದೆ, ಅದೆಲ್ಲ ಕಡಿಮೆ. ಇದು ಅಲ್ಲದೆ ಬೆನ್ನು ನೋವು ಇರ್ತದ, ಅದು ಕಡಿಮೆ ಆಗ್ತದೆ. ಆಮೇಲೆ ಮೊಣಕಾಲ ನೋವು, ಕೀಲು ನೋವುಗಳು, ಇಲ್ಲಿ ಕೀಲು ನೋವುಗಳು ನಿವಾರಣೆ ಆಗ್ತದೆ. ಮತ್ತು ನಮಗೆ ಬ್ಯಾಲೆನ್ಸ್ ಚೆನ್ನಾಗಿ ಸಿಗ್ತದೆ. ನೋಡಿ, ಇಷ್ಟೆಲ್ಲ ಪಾರ್ಶ್ವನಾಸನವನ್ನು BK ಅವರು ಭಾಳ ಚೆನ್ನಾಗಿ ಮಾಡಿ ತೋರಿಸ್ತಾರೆ. ಅವರು ಒಬ್ಬ ನಮ್ಮ ಈ ದೇಶಕ್ಕೆ ಕರ್ನಾಟಕವರಿದ್ದ ಸರಕ ಭಾಳಷ್ಟು ಅಮೇರಿಕಾ ದೇಶದಲ್ಲಿ ಯೋಗನ ಕಲಿಸಿದಂಥವ್ರು. ನಮಗೊಬ್ಬರು ಅವರು ಯೋಗ ಗುರುಗಳು, ಅವರನ್ನು ನಾವು ಸ್ಮರಿಸ್ಕೋಬೇಕು. ಅವರು ಚೆನ್ನಾಗಿ ಈ ರೀತಿ ಬಲಗಾಲನ್ನು ಈ ರೀತಿ ತಿರುಗಿಸ್ಬೇಕು, ಎಡಗಾಲನ್ನು ಈ ರೀತಿ ತಿರುಗಿಸ್ಬೇಕು, ಈ ರೀತಿ ಬಲಗಾಲಿಗೆ ಇರಬೇಕಾಗ್ತದೆ. ಈ ರೀತಿ ಅವ್ರ ಕಡೆ ಹೆಚ್ಚಿದ್ರು ಚೆನ್ನಾಗಿ ಈಸಿಯಾಗಿ ಮಾಡಿಸ್ತಿದ್ರು. ಈ ರೀತಿ ವೀರಭದ್ರಾಸನದಲ್ಲಿ ಎಡಗೈಯನ್ನು ಮೂಡಬೇಕು. ಈ ರೀತಿ ಅವರು ಸಮಾಂತರವಾಗಿರಬೇಕು. ಮುಂದ್ಗಡೆ ಕೂರಬೇಕು, ಈ ರೀತಿ ಇರಬೇಕು. ಆಮೇಲೆ ನಿಧಾನವಾಗಿ ಮೇಲೆ ಹೋಗಬೇಕು. ನೋಡಿ, ಈ ಆಸನ ಮಾಡೋದ್ರಿಂದ ಇದೇ ಭಾಗ ಅಲ್ಲ, ನಮ್ಮ ಕುತ್ತಿಗೆ ನೋವುಗಳು ಕಡಿಮೆ ಮಾಡ್ತಾವೆ. ಎಷ್ಟು ಸಾಧ್ಯ ಈ ಆಸನದಲ್ಲಿ ಇರಬೇಕು. ಒಳ್ಳೆ ಆಸನ ಇದೆ. ಪಾರ್ಶ್ವಕೋನ ಆಸನವನ್ನು ಕಟ್ಟಿಕೊಂಡ್ರಿ. ವಿಶ್ರಾಮ. ಈಗ ಬಲಗಾಲ ಹೀಗಿರಬೇಕು, ಎಡಗಾಲ ಹೀಗಿರಬೇಕು. ಈ ರೀತಿ ಕಾಲಗಳನ್ನು ಮಡಿಸಬೇಕು. ಇದು 90 ಡಿಗ್ರಿ ಇರಬೇಕು. ಈ ಕೈಯನ್ನು ಮೂಡಬೇಕು. ಈ ರೀತಿ ಇದು ಎಡಗಾಲ ಲಂಬವಾಗಿರಬೇಕು. ಮುಂದ್ಗಡೆ ಹೋಗಬೇಕು. ಆಮೇಲೆ ಮೇಲ್ಗಡೆ ಹೋಗಬೇಕು. ನಮ್ಮ ದೃಷ್ಟಿಗೆ ಇರಬೇಕು. ಇದು ಸಮಾಂತರವಾಗಿರಬೇಕು. ನೋಡಿ, ಇದೇ ತಾನೇ ಆಗಬೇಕು. ಚೆಸ್ಟ್ ಆಗಬೇಕು. ಇದು ವಿಶ್ರಾಮ. ಈ ರೀತಿ ಮಾಡಬೇಕು. ಇದರಲ್ಲಿ ಏನಂತ ಪಾರ್ಶ್ವಕೋನಾಸನದಲ್ಲಿ ಎಡಗೈ ನಾವು ಮೂಡಬೇಕು. ಬಲಗಾಲ ಮತ್ತು ಬಲಗೈ ಮೇಲ್ಗಡೆ ಇರಬೇಕು. ಎಡಗಾಲನ್ನು ತಿರುಗಿಸ್ಬೇಕು. ನಿಧಾನವಾಗಿ ಬರಬೇಕು. ಕೈಗಳನ್ನು ಈ ರೀತಿ ಹೋಗಬೇಕು. ಬಲಗಾಲನ್ನು ಮೇಲ್ಗಡೆ ಹೋಗಬೇಕು. ಮೇಲ್ಗಡೆ ಹೋಗಬೇಕು. ಕುತ್ತಿಗೆ ಎಡಗಾಲ ವಿಷಯ ಮಾಡ್ಕೋಬೇಕು. 90 ಡಿಗ್ರಿ ಮಾಡಬೇಕು. ರಿವರ್ಸ್. ಬಲಗಾಲನ ಈಗ ತಿರುಗಿಸ್ಬೇಕು. ಎಡಗೈನ ಮೂಡಬೇಕು. ಎಡಗಾಲ ಮತ್ತು ಎಡಗೈನ ಮೇಲ್ಗಡೆ ಹಾಕಬೇಕು. ಈ ರೀತಿ ನಿಧಾನವಾಗಿ ಊರಿದ ನಂತರ ನೀವು ಈ ಕಾಲು ಲಂಬವಾಗಿರಬೇಕು. 90 ಡಿಗ್ರಿ ಇರಬೇಕು. ನಿಧಾನವಾಗಿ ಮೇಲ್ಗಡೆ ನೋಡಿ. ಈ ರೀತಿ 3 ಆಸನಗಳಲ್ಲಿ ಸಾಕಿಸ್ತದ. ಸಮಯದ ಅಭಾವದಿಂದ ಎರಡು ಕಾಲಗಳನ್ನು ಕೂಡಿಸಿ ಸೂರ್ಯ ನಮಸ್ಕಾರ ಮಂತ್ರಗಳನ್ನು ಹೇಳ್ತಾರೆ. ಸೂರ್ಯನಿಗೆ 12 ಹೆಸರುಗಳಿರ್ತಾರೆ. ಆ ಹೆಸರುಗಳನ್ನು ಹೇಳ್ತಾರೆ. ಅವನ ಮಂತ್ರವನ್ನು ಮಾಡ್ತಾರೆ. ಅವನ ನೆನಪಿಸ್ಕೊಂತ ನಾವೆಲ್ಲರೂ ಮಂತ್ರದೊಂದಿಗೆ ಸೂರ್ಯ ನಮಸ್ಕಾರವನ್ನು ಮಾಡೋಣ. ಈ ರೀತಿ ನಮಸ್ಕಾರ ಸ್ಥಿತಿಯಲ್ಲಿ ಇರಬೇಕು. ಎದೆಯ ಭಾಗಕ್ಕೆ ನಮ್ಮ ಹೃದಯದ ಚಕ್ರ, ಆ ಚಕ್ರದ ಮೇಲೆ ನಮ್ಮ ಕೈಗಳನ್ನು ಇರಬೇಕು. 8 ಚಕ್ರಗಳ ಒಂದೇ ಯಾವುದೋ ಮೂಲಾಧಾರ ಚಕ್ರ,
ಸ್ವಾಧಿಷ್ಠಾನ ಚಕ್ರ, ಮಣಿಪುರ ಚಕ್ರ, ಹೃದಯದ ಚಕ್ರ, ಅನಾಹತ ಚಕ್ರ, ಅಶುದ್ಧಿ ಚಕ್ರ, ಆಜ್ಞಾಧಾನ ಚಕ್ರ, ಸಹಸ್ರಾರ ಚಕ್ರ. ಈ 8 ಚಕ್ರಗಳು ಚೆನ್ನಾಗಿರ್ಬೇಕು. ನೋಡಂದು ಮೂಲಾಧಾರ ಚಕ್ರ ಚೆನ್ನಾಗಿರಲಿಲ್ಲ ಅಂದ್ರೆ ಕಿಡ್ನಿ ಫೇಲ್ ಆಗ್ತಾವ, ಕಿಡ್ನಿ ಪ್ರಾಬ್ಲಮ್ ಬರ್ತಾವ. ಅದಕ್ಕೆ ನಾವು ಮೂಲಾಧಾರ ಚಕ್ರವನ್ನು ಚೆನ್ನಾಗಿರ್ಬೇಕು. ಈ ಸೂರ್ಯ ನಮಸ್ಕಾರ ಮಾಡೋದ್ರಿಂದ ಚಕ್ರಗಳು ಬೇದನೆ ಉದ್ಭವಮುಖವಾಗಿ ಮಾಡಬೇಕು. ಅದಕ್ಕೆ ನಾವು ಚಕ್ರಗಳನ್ನು ಚೆನ್ನಾಗಿರ್ಬೋದು. 8 ಚಕ್ರಗಳು ಚೆನ್ನಾಗಿದ್ದರೆ ನಮಗೆ ಯಾವ ರೋಗಗಳು ನಾವು ತಿಳ್ಕೊಳ್ಳಿ, ಚಕ್ರದ ಬಗ್ಗೆನೂ ತಿಳ್ಕೊಳ್ಳಿ. ಈಗ ಈ ರೀತಿ ನಿಂತು ಬಂದಿರಬೇಕು. ಈಗ ಸೂರ್ಯ ನಮಸ್ಕಾರದ ಹೆಸರನ್ನು ಹೇಳ್ತಾ ಮಾಡೋಣ. ಓಂ ಪ್ರಣವಾಸನ, ಓಂ ಉದ್ವಸ್ತಾಸನ, ಪಾದಸ್ಥಾಸನ. 2 ಕೈಗಳು ಪಾದದ ತಗೊಳ್ಳಿ. ಈ ರೀತಿ ಹಣೆಯನ್ನು ಪ್ರಯತ್ನ ಮಾಡೋದು. ಉದ್ವಸ್ತಾಸನ. ಈ ರೀತಿ ಎಡಗಾಲನ್ನು ಹಿಂತುಕೊಳ್ಬೇಕು. ಬಲಗೈಯ 2 ಕೈಗಳು ಮಂಜಿಸಿದೆ. ನಮ್ಮ ದೃಷ್ಟಿ ಇದೆ ಈ ರೀತಿ ಇರಬೇಕು. ಆಮೇಲೆ ಪರ್ವತಾಸನ. ಪರ್ವತಾಸನ ಬಂದಾಗ ನಿಮ್ಮನ್ನ ಊರ್ಬೇಕು. ನನ್ನ ದೃಷ್ಟಿ ನವಿ ಕಡೆ ಇರಬೇಕು. ಸಾದಷ್ಟು ಒಳಗೆ ಹೋಗ್ಬೇಕು. ನವಿ ಕಡೆ ಇರಬೇಕು ನಮ್ಮ ದೃಷ್ಟಿ. ಆಮೇಲೆ ಅಷ್ಟಾಂಗಾಸನ. 8 ಅವಯಗಳು ಜನಕ್ಕೆ ತಾಗಬೇಕು. ಈ ರೀತಿ ಭುಜಂಗಾಸನ. ಈ ರೀತಿ ಆಮೇಲೆ ಪರ್ವತಾಸನ. ಆಮೇಲೆ ವಾಮಸ್ವ ಸಂಚಾರ. ಪೂರ್ಣ ಕಾಲಕ್ಕೆ ಈ ರೀತಿ ತಗೊಳ್ಬೇಕು. ಪಾದಸ್ಥಾಸನ. ಆಮೇಲೆ ಮುಂದೆ ಕೈಗಳು ಹೋಗ್ಬೇಕು. ಈ ರೀತಿ ಸೂರ್ಯ ನಮಸ್ಕಾರವನ್ನು ವಿಶ್ರಾಮ. ಈ ರೀತಿ ಕೈಗಳನ್ನು ಮುಂದೆ ಇಟ್ಕೊಂಡು ಕುಳಿತುಕೊಳ್ಳೋಣ. ನಾವು ನಿನ್ನೆ ಏನೇನು ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ ಹೇಳಿದೆ. ಇವತ್ತ ಯಮದ ಒಳಗಡೆ 5 ನಿಯಮಗಳದಾವ. ಅದೇನು? ಅಹಿಂಸೆ ಇರಬೇಕು, ಸತ್ಯವನ್ನು ನುಡಿಬೇಕು. ಆಮೇಲೆ ಅಹಿಂಸೆ, ಸತ್ಯ, ಅಸ್ಥೇಯ ಮತ್ತು ಇದು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ಬ್ರಹ್ಮಚರ್ಯ ಮತ್ತು ಅಪರಿಗ್ರಹ. ಏನು? ಅಹಿಂಸೆ, ಸತ್ಯ, ಅಸ್ಥೇಯ, ಬ್ರಹ್ಮಚರ್ಯ, ಅಪರಿಗ್ರಹ. ಇವನ್ನ ನಾವು 4-5 ನಿಯಮಗಳನ್ನು ತಿಳ್ಕೊಂಡು ನಿಯಮದಲ್ಲಿ ಏನಿರಬೇಕು? ಶೌಚವೇ ಸ್ವಚ್ಛವಾಗಿರಬೇಕು. ಒಂದೇ ಅಲ್ಲ, ಮನಸ್ಸು ಸ್ವಚ್ಛ ಇರಬೇಕು, ಹೃದಯವೂ ಸ್ವಚ್ಛ ಇರಬೇಕು, ನಾವು ಉಡುವಂಥ ಬಟ್ಟೆಗಳು ಸ್ವಚ್ಛ ಇರಬೇಕು. ಇದು ಶೌಚಾಲಯ. 2ನೇದು ಸಂತೋಷವಾಗಿರಬೇಕು. ಸದಾ ನಾವು ಯಾವಾಗಲೂ ಏನಿರಬೇಕು? ಸಂತೋಷವಾಗಿರಬೇಕು.
ತಪ ತಪ ಅಂದ್ರೆ ತಪಸ್ಸು. ನಾವು ಯಾವಾಗಲೂ ತಪಸ್ಸು ಮಾಡಬೇಕು. ಪ್ರತಿಯೊಂದು ವಿಚಾರಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ತಪಸ್ಸಂತ ನೋಡಿ ಹಾಗೆ ನಾವು ತಪಸ್ಸು ಸಿದ್ಧಿಯನ್ನು ಪಡ್ಕೋಬೇಕು, ಸಾಧನೆಯನ್ನು ಮಾಡಬೇಕು. ಅದು ತಪ. ಆಮೇಲೆ ಸ್ವಾಧ್ಯಾಯ. ಪ್ರತಿಯೊಂದು ಒಳ್ಳೆಯ ವಿಚಾರಗಳನ್ನು ನಾವು ಸ್ವಾಧ್ಯಾಯ ಮಾಡ್ಕೋಬೇಕು. ಒಳ್ಳೆಯದನ್ನೇ ಕೇಳಬೇಕು, ಒಳ್ಳೆಯದನ್ನೇ ಮಾತಾಡಬೇಕು, ಒಳ್ಳೆಯದನ್ನೇ ನಮ್ಮ ಜೀವನದಲ್ಲಿ ಒಳ್ಳೆಯ ಪದಾರ್ಥಗಳನ್ನು ತಿನ್ನಬೇಕು. ಇದು ಸ್ವಾಧ್ಯಾಯ. ಆಗನ ಐದನೇದು ಈಶ್ವರ ಪರಿಧಾನ. ಈಶ್ವರ ಪರಿಧಾನ ಅಂತಂದ್ರೆ ಆ ಪರಮಾತ್ಮನ ಜೊತೆ ಇರುವುದು. ಇವು 5 ಯಮದವರು. ಒಂದನೇದು ಶೌಚ, ಎರಡನೇದು ಸಂತೋಷ, ಮೂರನೇದು ತಪಸ್ಸು, ಆಮೇಲೆ 4ನೇದು ಸ್ವಾಧ್ಯಾಯ, 5ನೇದು ಈಶ್ವರ ಪರಿಧಾನ. ಈ 5 ಯಮದಲ್ಲಿ ಬರುವಂಥವು. ಅವನ್ನ ಮುಂದಿನ ಮತ್ತು 8 ಅಷ್ಟಾವರಣಗಳನ್ನು ದಿವಸ ಒಂದೊಂದನ್ನು ಹೇಳ್ತಾ ಹೋಗೋಣ. ಈಗ ಯಮದ ಬಗ್ಗೆ ನಿನ್ನೆ ನಾವು ನಿಯಮದ ಬಗ್ಗೆ ತಿಳ್ಕೊಂಡು, ಯಮದ ಬಗ್ಗೆ ತಿಳ್ಕೊಂಡು, ನಾಳೆ ಮಾಡೋದು ಆಸನ ಬಗ್ಗೆ. ಆಸನ ಅಂತಂದೇನು, ಪ್ರಾಣಾಯಾಮ ಏನು, ಆಮೇಲೆ ಆಹಾರ ಅಂತ ತಿನ್ನಬೇಕು ಅನ್ನೋದನ್ನು ದಿವಸ ಒಂದೊಂದೊಂದೊಂದು ತಿಳ್ಕೊತ ಹೋಗೋಣ. ಇವತ್ತು ಈಗ ಕಾಲನ್ನು ಮುಚ್ಚಾಚಿ ಕಾಲನ್ನು ನೀಟಾಗಿ ಹಾಕಿ ಈ ರೀತಿ ನಿಧಾನವಾಗಿ ತಿರುಗಿಸಿ ನೋಡಿ. ಈ ಕಾಲ ಈ ರೊಟೇಟ್ ಮಾಡೋದ್ರಿಂದ ಈ ಮೊಣಕಾಲದ ನೋವುಗಳು ನಿವಾರಣೆ ಆಗ್ತವೆ, ಬೊಜ್ಜು ಕಡಿಮೆ ಆಗ್ತದೆ. ಡೈಲಿ ನಾವು ಪ್ರಾಣಾಯಾಮ ಮಾಡಬೇಕು, ಬ್ರಹ್ಮಚರ್ಯಗಳನ್ನು ಆಸನೆ ಮಾಡೋದು, ಸೆಕ್ಷನ್ ಕಂಟ್ರೋಲ್ ಮಾಡೋದು. ಬ್ರಹ್ಮಚರ್ಯ ಅಂದರೆ ಏನು ತಿಳ್ಕೊಂತೇನೆ ಅಲ್ಲ, ಬ್ರಹ್ಮಚರ್ಯ ಅಂದರೆ ಬ್ರಹ್ಮಚರ್ಯ ಆಗಿರೋದಲ್ಲ, ಪ್ರತಿಯೊಂದು ನಮ್ಮ ಬ್ರಹ್ಮಚರ್ಯ ಆಗಿದೆ. ಬ್ರಹ್ಮಚರ್ಯ ಅಂದರೆ ಚರ್ಯ ಆಗಿದೆ, ಬ್ರಹ್ಮಚರ್ಯ ಆಗಿದೆ. ಬ್ರಹ್ಮಚರ್ಯ ಇದು ನಮ್ಮ ಜೈನ ಧರ್ಮದಲ್ಲಿ ಬ್ರಹ್ಮಚರ್ಯದ ಬಗ್ಗೆ ಬಹಳಷ್ಟು ತಿಳ್ಕೊಂಡ್ರೆ ಓದಬೇಕು. ನಮ್ಮ ಮಹಾಮುನಿಗಳ ಮುನಿಗಳಾದ ಬ್ರಹ್ಮಚರ್ಯದ ಬಗ್ಗೆ ಚೆನ್ನಾಗಿ ಬ್ರಹ್ಮಚರ್ಯದ ಬಗ್ಗೆ ತಿಳಿಸ್ಕೊಡ್ತಾರೆ. ಅದನ್ನು ಓದಬೇಕು, ಬ್ರಹ್ಮಚರ್ಯವನ್ನು ಪಾಲನೆ ಮಾಡ್ಕೋಬೇಕು. ಯೋಗ ಬಹಳಷ್ಟು ಉಪಯೋಗ. ಆಮೇಲೆ ಬಟರ್ಫ್ಲೈ ಈ ರೀತಿ ಬಟರ್ಫ್ಲೈ ಮಾಡಬೇಕು. ಚಿಟ್ಟೆ ಅಂತಾರಲ್ಲ ಈ ರೀತಿ ನೋಡಿ. ಎಷ್ಟು ನಾವು ಬ್ರಹ್ಮಚರ್ಯವನ್ನು ಮಾಡ್ತೀವಿ. ನಾವು ಏನು ಈ ಬಟರ್ಫ್ಲೈ ಮಾಡೋದ್ರಿಂದ ಖಾಲಿ ಮನೆಯೊಳಗೆ ಟಿ ವಿ ಬಂದು ಬಿಟ್ಟಿರ್ತು. ಈ ಮಾಡೋದ್ರಿಂದ ನಡ ಸಣ್ಣ ನಮ್ಮ ಸುಮಾರು ಭಾಳ ವರ್ಷಗಳನ್ನು ಅತ್ಯಂತ ಮಾಡಿ ಬಜ್ಜನ್ನು ಬೆಳೆಸ್ಕೋಬೇಕು. ಅದಕ್ಕೆ ನಮ್ಮ ಕಾಲದಲ್ಲಿ ಬದಲಾವಣೆ ಇರಬೇಕು. ಕಡಿಮೆ ಪದಾರ್ಥಗಳನ್ನು ಕಡಿಮೆ ಮಾಡಬೇಕು. ಅಲ್ಯೂಮಿನಿಯಂ ಪಾತ್ರೆಗಳನ್ನು ಉಪಯೋಗ ಮಾಡೋದು, ಸ್ಟೀಲಿನ ಪಾತ್ರೆಗಳನ್ನು ಮಾಡಿ. ಭಾಳ ಮಂದಿ ಏನು ಮಾಡಿ ಅಡುಗೆ ಒಳಗೆ ಅಲ್ಯೂಮಿನಿಯಂ ಪಾತ್ರೆಗಳನ್ನು ಬಿಡಬೇಕು, ಸ್ಟೀಲ್ ಪಾತ್ರೆಗಳನ್ನು ಉಪಯೋಗ ಮಾಡಬೇಕು. ಸಾಕಾಗ ಈಗ ನೋಡಿ ಕಾಲುಗಳನ್ನು ಈ ರೀತಿ ಈ ರೀತಿ ಈ ರೀತಿ ಈ ರೀತಿ ಈಚೆ ಈ ರೀತಿ ಕಾಲುಗಳನ್ನು ಮಾಡಬೇಕು. ಇಲ್ಲಿ ತಗೊಂಡು ಈ ರೀತಿ ಆಮೇಲೆ ಕಾಲನ್ನು ಈ ರೀತಿ ಮಗುವಿನಾಗ ಈ ರೀತಿ ತಗೊಳ್ಳಿ. ಈ ರೀತಿ ನಿಧಾನವಾಗಿ ಹಾಕಿ. ಆಗ ಬಲಗಾಲಕ್ಕೆ ಮಗು ನೋಡಿ ಕಾಣಿಸ್ತಂದ್ರೆ ಮಗುವಿಗೆ ಏನು ಬರ್ತದೆ, ನಿದ್ದೆ ಬರ್ತದೆ. ಹಂಗೆ ನಮ್ಮ ಕಾಲಿಗೇನು ಈ ರೀತಿ ನೀವು ಮಾಡಿದ್ರೆ ಅದು ವಿಶ್ರಾಂತಿಯನ್ನು ಪಡ್ಕೊಳ್ತದೆ, ಆರಾಮಾಗಿ ಇರ್ತದೆ. ನೋವುಗಳಿಗೆ ಕಡಿಮೆ ಆಗ್ತದೆ. ಈ ಬದ್ದು ನೋವು, ಇಲ್ಲೇ ನಡ ನೋವು ಇರ್ತಾವೆ, ಅದೆಲ್ಲ
ಮೊಣಕಾಲು ನೋವು, ಇಲ್ಲಿ ನೋವು, ಇವೆಲ್ಲ ಆರಾಮ ಈ ರೀತಿ ಮಾಡೋದು. ಇವು ಕಾಲುವಾಗ ಈ ರೀತಿ ಮಾಡೋದು. ಈಗ ವಜ್ರಾಸನ ಮಾಡಬೇಕಾದ್ರೆ ಹೀಗೆ ಬರಬೇಕು ನೋಡಿ, ಈ ಬಲಗಾಲನ್ನು ಕೊಡಬೇಕು ಮತ್ತು ಹೀಗೆ ಮಾಡಬೇಕು. ಹೀಗೆ ಕಾಲಬೇಕು, ಭಾಳ ನರಗಳು ಹಿಡಿತಿರ್ತಾವೆ. ಈ ರೀತಿ ವಜ್ರಾಸನದಲ್ಲಿ ಕುಳಿತುಕೊಳ್ಬೇಕು. ಇದು ವಜ್ರಾಸನ. ಇನ್ನು ಸಕ್ಕರೆ ಕಾಯಿಲೆ ಯಾವ ಆಸನ ಮಾಡಬೇಕು ಹೇಳ್ತಿದ್ದಾಗ, ಸಕ್ಕರೆ ಕಾಯಿಲೆ ಕಂಟ್ರೋಲ್ ಮಾಡ್ಕೋಬೇಕಾದ್ರೆ ಈ ಮಂಡೂಕಾಸನ ಮಾಡಬೇಕು. ಮಂಡೂಕಾಸನ ಮಾಡೋದ್ರಿಂದ ನಮ್ಮ ಇನ್ಸುಲಿನ್ ಜಾಸ್ತಿ ಆಗ್ತದೆ. ಇನ್ಸುಲಿನ್ ಜಾಸ್ತಿ ಆಗ್ತದೆ, ಶುಗರ್ ಆಟೋಮೆಟಿಕ್ ಕಡಿಮೆ ಆಗ್ತದೆ. ನೀವು ಗುಳಿಗೆ ತಗೊಳ್ಳೋದು ಕಡಿಮೆ ಆಗ್ತದೆ. ಒಂದು ರೀತಿ ಮಾಡೋದು. ನಿಧಾನ ಉಸಿರನ್ನು ಬಿಡ್ತಾ ಕೆಳಗಡೆ ಬರಬೇಕು. ನಮ್ಮ ದೃಷ್ಟಿ ಎದುರುಗಡೆ ಇರಬೇಕು. ನಮ್ಮ ನಿಧಾನವಾಗಿ ಇದರಲ್ಲಿ ಎಷ್ಟು ಸಾಧ್ಯತೆ ಅಷ್ಟು ನಾವು ಉಸಿರನ್ನು ಮಾಡಬೇಕು. ನಾವಿನ್ನು ಸಕ್ಕರೆ ಕಾಯಿಲೆನ ಪೂರ್ಣ ಕಡಿಮೆ ಆಗಬೇಕಂದ್ರೆ ಈ ಗರ್ಭಿಣಿ ಮಹಿಳೆಯರು ಅವರು ಏನು ಮಾಡಬೇಕು, ಈ ಮಯೂರಾಸನ ಮಾಡೋದ್ರಿಂದ ಸಕ್ಕರೆ ಕಾಯಿಲೆ ಪೂರ್ಣವಾಗಿ ನಿವಾರಣೆ ಮಾಡ್ಬೋದು. ಇದು ಗರ್ಭಿಣಿಯವರು ಮಾಡಬಾರ್ದು, ಆಪರೇಷನ್ ಮಾಡಬಾರ್ದು, BP ಇದ್ದವ್ರು ಮಾಡಬಾರ್ದು. ಇವರು ಪಾಲನೆ ಮಾಡಬೇಕು. ಈ ರೀತಿ ಕೈಗಳನ್ನು ಕೊಡಬೇಕು. ಈ ರೀತಿ ಕೈಗಳನ್ನು ತಗೊಂಡು ಕಾಲನ್ನು ನಿಂತುಕೊಂಡು ಈ ರೀತಿ ನಾಯಿ ಹೀಗೆ ಮಾಡೋಣ. ಈ ರೀತಿ ಕೈಗಳು ತಗೊಂಡು ಎರಡೂ ಕಾಲಗಳನ್ನು ಮಾಡಿ ಚಾಚಿ ಈ ರೀತಿ ತಗೊಂಡ್ರೆ ಏನು ಮಾಡಬೇಕು, ಮಂಕಳ ಎರಡು ಕೈಯಲ್ಲಿ ಮಂಕಳ ತಗೋಬೇಕು. ಈ ರೀತಿ ತಗೊಂಡು ನಿಧಾನವಾಗಿ ಕಪ್ಪಳಿಗತೆ ನಮ್ಮ ತೂಕವನ್ನು ಚೆನ್ನಾಗಿ ಅಲಂಕರಿಸಿಕೊಳ್ಳಬೇಕು. ನಿಧಾನವಾಗಿ ಎತ್ತಬೇಕು. ಅದನ್ನು ನೆನಪುಕೊಂಡು ಈ ರೀತಿ ಮಯೂರಾಸನ ಮಾಡೋದ್ರಿಂದ ನಮ್ಮ ಸಕ್ಕರೆ ಕಾಯಿಲೆ ಕಡಿಮೆ ಮಾಡ್ಕೋಬೋದು. ಇದು ಈ ಆಸನ ಮಾಡೋದ್ರಿಂದ ಇನ್ಸುಲಿನ್ ಜಾಸ್ತಿ ಆಗ್ತದೆ. ಇಲ್ಲಿ ಎಣ್ಣೆ ಗ್ರಂಥಿ ಇರ್ತದೆ, ಅದರೊಳಗೆ ಸಹ ವಿಷ ಇರ್ತದೆ. ಅದರಿಂದ ನಾವು ಪಿತ್ತ ಹಾಕಿರ್ತದೆ, ಕಫ ಹಾಕಿರ್ತದೆ. ಈಗ ನೆಕ್ಸ್ಟಿನ ಮಳೆಗಾಲ ಹೋದಂತೆ ಚಳಿ ಬರ್ತದೆ. ಅದು ಕಫ ಜಾಸ್ತಿಯಾಗಿ ಅಸ್ತಮಾ ಹೆಚ್ಚಾಗಿ ಚಳಿಗಾಲದಾಗ ಸ್ವೆಟ್ರಿ ಹಾಕಿದ ವಾಕಿಂಗ್ ಹೋಗ್ತಾರೆ. ಬ್ಲಡ್ ಕ್ಲಾಟ್ ಆಗಿ ಹಾರ್ಟ್ ಅಟ್ಯಾಕ್ ಆಗುವಂಥ ಸಂಭವಗಳಿರ್ತವೆ. ಉಸಿರಾಟ ಬಂದಾಗ್ತದೆ. ಅದಕ್ಕೇನು ಮಾಡಬೇಕು, ನಾವು ಸ್ವೆಟ್ರಿಗಳನ್ನು ಹಾಕಿ ಭಾಳ BP ಇದ್ದವರು ಚಳಿಗಾಲ ವಾಕಿಂಗ್ ಹೋಗ್ಬಾರ್ದು. ಅವರು ಬಿಸಿಲು ಸೂರ್ಯ ಬಂದ ನಂತರ ಆ ಬಿಸಿಲಿಗೆ ಸ್ವಲ್ಪ ಬಿಸಿಲೊಳಗೆ ವಾಕಿಂಗ್ ಹೋಗ್ಬೇಕು. ಡಾಕ್ಟರು MD ಡಾಕ್ಟರ್ಗಳು ಹೇಳ್ತಿರ್ತಾರೆ, ಭಾಳಷ್ಟು ಚಳಿಗಾಲದಲ್ಲಿ ಹಾರ್ಟ್ ಅಟ್ಯಾಕ್ ಆಗ್ತಾವೆ. ಯಾಕಂದ್ರೆ
ಚಳಿಗಾಲ ಹೆಚ್ಚು ಸ್ವೆಟರ್ ಹಾಕೊಳ್ಳೋದು ತಲೆ ಕ್ಯಾಪ್ ಹಾಕೊಳ್ಳೋದು ವಾಕಿಂಗ್ ಹೋಗ್ಬಿಡ್ತಾರೆ. ನಾವೆಲ್ಲ ಗಟ್ಟಿಯಿಂದ ತಿಳ್ಕೊಂಡು ಅಲ್ಲಿ ಹಾರ್ಟ್ ಅಟ್ಯಾಕ್ ಆಗುವಂಥ ಸಂಭವಗಳಿರ್ತವೆ. ಇದಕ್ಕೆ ನಾವು ಸ್ವೆಟರ್ ಹಾಕೊಂಡು ಸ್ವಲ್ಪ ಬಿಸಿ ಗಾಳಿದಾಗ ವಾಕಿಂಗನ್ನು ಮಾಡಬೇಕು. ನಮ್ಮ ಶರೀರನ ನಾವು ಚೆನ್ನಾಗಿ ಇಟ್ಕೊಳ್ಬೇಕಂತಂದ್ರೆ ಆಯಾ ವಾತಾವರಣಕ್ಕೆ ಅಂಥ ಪದಾರ್ಥಗಳನ್ನು ತಿನ್ನಬೇಕು. ಈಗ ನಾವು ನೋಡಿ ಹೀಗೆ ಗೋಮುಖಾಸನ ಮಾಡುವುದರಿಂದ ಎದೆ ವಾರ್ತೆಯ ನೋಡಿ ಕುಂತು ಬಲಗೈಯ ಕಡೆ ಈ ರೀತಿ ರಿವರ್ಸ್. ಈಗ ಸಮಯ ಮುಗಿಸ್ತಾ ಬಂದಿದೆ. ಈಗ ಸ್ವಲ್ಪ ಕಪಾಲಭಾತಿಯನ್ನು ಮಾಡೋಣ. ಕಪಾಲಭಾತಿ ಅಂದರೆ ಪಟ್ಟೆಯ ಒಳಗಡೆ ಹೋಗಬೇಕು. ಮೂರಿಂದ ಎರಡು ಈ ರೀತಿ ಈ ಕಪಾಲಭಾತಿಯನ್ನು ಮಾಡಬೇಕು. ಕಪಾಲಭಾತಿ ಮಾಡಬೇಕಾದ್ರೆ ವಾಯು ಮುದ್ರೆಯಲ್ಲಿ ಕುತ್ಕೊಂಡಿರಬೇಕು. ಬೆನ್ನುಡಿ ನೇರವಾಗಿ ಇರಬೇಕು. ಕುತ್ತಿಗೆಗಳು ನೇರವಾಗಿ ಇರಬೇಕು. ಉಸಿರನ್ನ ಬಿಡೋದಷ್ಟೇ, ಉಸಿರನ್ನ ಕೇಳಿಕೊಳ್ಳೋದಿಲ್ಲ. ಈ ರೀತಿ ಬಿಡಬೇಕು. ಮತ್ತು ಒಂದು ನಿಧಾನಗತಿ, ಮಧ್ಯಮಗತಿ, ತೀವ್ರಗತಿ, ಇದು 3 ಪ್ರಮಾಣದಲ್ಲಿ ಮಾಡಬೇಕು. ನಿಧಾನವಾಗಿ ಮೊದಲು ಕಲಿಯೋರು ಏನು ಮಾಡಬೇಕು, ನಿಧಾನಗತಿಯೊಳಗೆ ಕಲಿಬೇಕು. ಇಷ್ಟ. ಮಧ್ಯಮಗತಿಯವರು ಸ್ವಲ್ಪ ಇದಕ್ಕಿಂತ ತೀವ್ರಗತಿಯವರು ಇನ್ನೂ ಹೆಚ್ಚಿಗೆ ನಾವು ಕಲಿಬೇಕಾಗಿ ಮಾಡಬೇಕು. ಇಷ್ಟು ಮಾಡಿದ್ರಲ್ಲ ಎದೆ ಭಾಗದಲ್ಲಿ ಎಲ್ಲ ಕರಿಗೆ ಹೋಗ್ಬಿಡ್ತದೆ. ಕಿಡ್ನಿಗೆ ಒಳ್ಳೆಯ ಕಪಾಲಭಾತಿ, ಕಿಡ್ನಿಗೆ ಒಳ್ಳೆಯ ಪ್ರಾಣಾಯಾಮ. ಇದು ಮಧ್ಯಮಗತಿ, ತೀವ್ರಗತಿ ಮತ್ತು ತೀವ್ರಗತಿಗಳ 3 ನಿಧಾನಗತಿ, ಮಧ್ಯಮಗತಿ, ತೀವ್ರಗತಿಯನ್ನು ಕಲಿಬೇಕು. ಈ ಆಸನ ಮಾಡೋಕ್ಕೆ ಸ್ವಲ್ಪ ಹೊಟ್ಟೆ ನೋವು ಆಗ್ತದೆ, ಬೆನ್ನು ನೋವು ಆಗ್ತದೆ. ಆದರೆ ನೋವು ಆಗ್ತದೆ ಚಳಿ ಬಿಡಬಾರ್ದು. ನೀವು ಡೈಲಿ ಮಾಡೋದನ್ನ ತೊಗೊಂಡ್ಬಿಡ್ತು. ರೂಢಿ ಇದ್ದವ್ರಿಗೆ ಏನಾಗಲ್ಲ. ಹೊಸ ಕೆಲವರಿಗೆ ಸ್ವಲ್ಪ ಹೊಟ್ಟೆ ಸಾಕುತ್ತದೆ ಅಂದರೆ ಬೇಕಾದ್ರೆ ನಿಮ್ಮ ಬಟ್ಟೆ ನಿಂದುವುದಿಲ್ಲ. ಅದಕ್ಕೆ ಪಾವಗರಂ ಪೇಟ್ನ ಸಿರು ತಂಡ ವೈದ್ಯಕುಮಾರ್ ದಂಡ ಅಂದರು. ಇದಕ್ಕೆ ನಾವು ಹೊಟ್ಟೆ ಯಾವಾಗ ನಿಲ್ಲಬೇಕು, ಹೆಚ್ಚಿರಬೇಕು. ಕೂಡಬೇಕು. ಈ ರೀತಿ ನಡೆಸೋದು, ಈ ರೀತಿ ಇರಬೇಕು ನೋಡಿ. ಕೂತಂದ್ರೆ ಚೆನ್ನಾಗಿ ಶರೀರ ಇರ್ತದೆ. ಈ ರೀತಿ ಈಗ ಕಪಾಲಭಾತಿ ಆಯಿತು. ಈಗ ಬರಾಬರಿ ಮಾಡೋಣ. ಈಗ ಉದ್ಗೀತ ಓಂಕಾರ ಮುಗಿಸಲ.
ಮುಚ್ಚದೆ ನಿಮ್ಮ ಮನಸ್ಸು ಉಸಿರಾಟಕ್ಕೆ ಮನಸ್ಸಿನಲ್ಲಿ ಯಾವುದೇ ವಿಚಾರಗಳನ್ನು ತರಬೇಡಿ. ಉಸಿರು ಒಳಗಡೆಯೇ ಹೋಗುತ್ತದೆ, ಹೊರಗಡೆಯೇ ಹೋಗುತ್ತದೆ. ಆ ಕಡೆ ನಿಮ್ಮ ಗಮನಗಳಿಗೆ ಶುಭ ನುಡಿಯುವ ಜ್ಞಾನಿಗೆ ಒಳ್ಳೆಯದನ್ನೇ ಕಾಣುವ ಕಣ್ಣುಗಳು, ಸತ್ಯವಾದನೇ ಕೇಳುವಂಥ ಕಿವಿಗಳು ನಮ್ಮ ಪ್ರಾರ್ಥನೆಯ ತಿರುಳಾಗಬೇಕು. ನಿಧಾನವಾಗಿ ಕೇಳಿಕೊಳ್ಳಿ, ಕೈಗಳನ್ನು ಮುಚ್ಚಿ ಆಮೇಲೆ ಕೈಗಳನ್ನು ಗಾಳಿಸಿ, ಹೊಟ್ಟೆಯನ್ನು ಗಾಳಿಸಿ. ಈಗ ಶಾಂತಿ ನಂತರ ಸರ್ವೇ ಜನಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕ್ವಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ. ಮತ್ತೆ ನಾಳೆ ಮುಂಜಾನೆ 6:30 ಗಂಟೆಗೆ ಯೋಗವನ್ನು ಪ್ರಾರಂಭ ಮಾಡಿ ನೀವೆಲ್ಲರೂ ಮನೆಯಲ್ಲಿ ಕುಳಿತು ಯೋಗವನ್ನು ಕೈಗೊಂಡು ಹೆಚ್ಚು ತಿಳಿಯಬೇಕಾದ್ರೆ ನಮ್ಮ ಮನೆಯಲ್ಲಿ ಬಂದು ಯೋಗವನ್ನು ಕೈಗೊಂಡು